ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೊಂದು 4BHK ಡ್ಯೂಪ್ಲೆಕ್ಸ್ ಮನೆನೂ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಒಂದು ರಾಮನಗರ್ ಟೂರ್ ಕೂಡ ತೋರಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ನಿಮಗೆ ನಮ್ಮೂರು ತೋರಿಸೋದ್ರ ಜೊತೆ ಇಲ್ಲೊಂದಷ್ಟು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಯಾಕೆ ರಾಮನಗರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ, ನಾವು ಹೊರಟಿದ್ರಿ ರಾಮನಗರ್ಗೆ. ಅಲ್ಲೋಗಿ ರೀಚ್ ಆಗಿ ಒಂದು ಎಳ್ನೀರು ಕುಡ್ಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡೋಣ ಅಂತ ಮಗುನ ಡ್ರಾಪ್ ಮಾಡಿ ನಾವು ಹೊರಟ್ರಿ ಲೊಕೇಶನ್ ಕಡೆ. ಸೊ ಏನಕ್ಕಪ್ಪ ರಾಮನಗರ ಅಂತ ಹೇಳ್ತೀನಿ. ಬೆಂಗಳೂರು ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದುಬಿಟ್ಟು ಇದು ಮಿಡ್ಡಲ್ಲೇ ಬರೋದು, ಮತ್ತು ಈಸಿ ಟು ಕನೆಕ್ಟಿವಿಟಿ ಇದೆ ಬ್ಯಾಂಗ್ಳೂರಿಗಾಗಲಿ ಮೈಸೂರಾಗಲಿ. ಮತ್ತು ಇಲ್ಲಿ ಎಕ್ಸ್ಪೆಂಡ್ ಆಗಿರೋದ್ರಿಂದ ಸಿಟಿ ಗ್ರೋ ಅಪ್ ಆಗ್ತದೆ. ಇಲ್ಲಿ ಆಲ್ರೆಡಿ ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಸ್ಗೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ, ಗೇಟೆಡ್ ಸೊಸೈಟೀಸ್ಗೆ, ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪೆಂಡ್ ಸೂನ್, ಲೈಕ್ ಸರ್ಜಾಪುರ, ಇಲ್ಲಾಂದರೆ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಎಕ್ಸ್ಪೆಂಡೆಡ್ ಏರಿಯಾಸ್ ಇರ್ಬೋದು, ಏರ್ಪೋರ್ಟ್ ರೋಡಲ್ಲಿ ಇರ್ಬೋದು. ಯಾವ ಥರ ಆಗಿದೆ ಇಲ್ಲೂ ಕೂಡ ಅದೇ ಥರ ಆಗೋ ಸಿಚುವೇಶನ್ ಕ್ರಿಯೇಟ್. ಸೊ ನನಗೆ ಇವತ್ತೊಂದಷ್ಟು ಪ್ರಾಪರ್ಟಿ ಓನರ್ಸ್ ಕರೆದಿದ್ರು. ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ನಾನು ನಮ್ಮ ಮಾವ ಜೊತೆ ನಮ್ಮ ಆನ್ಸಿಸ್ಟರ್ ಪ್ರಾಪರ್ಟೀಸ್ ಹತ್ರ ಹೋಗಿ ನಮ್ಮ ಅಜ್ಜಿ ತಾತಾಗ ಒಂದು ನಮಸ್ಕಾರ ಮಾಡಿಕೊಂಡು ಅವ್ರ ಜೊತೆನೇ ಅವ್ರ ತೋಟನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ರಿ ಬೊಂಬೆನಾಡು ಚನ್ನಪಟ್ಟಣ ಕಡೆ. ಏನು ಇಲ್ಲಿದೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇಲ್ಲಿ ಬಂದ್ಬಿಟ್ಟು ಒಂದು ಲೇಔಟ್ ರೆಡಿ ಮಾಡ್ತಾ ಇದ್ದಾರೆ. ಲೇಔಟ್ ತೋರ್ಸೋದಕ್ಕೆ ಮುಂಚೆ ಆನ್ ದ ವೇ ನಿಮಗೆ ಕೆಂಗಲ್ ಹನುಮಂತಯ್ಯನ ದೇವಸ್ಥಾನ ಸಿಗುತ್ತೆ. ನೀವು ಬನ್ನಿ, ಒಂದ್ಸತಿ ಪೂಜೆ ಮಾಡಿಸ್ಕೊಳ್ಳಿ. ಇಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಫ್ಯಾಮಿಲಿ ಜೊತೆ ಇಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲೇ ಸಂಡೇ ನಾನ್ ವೆಜ್ ಎಲ್ಲ ಪಕ್ಕದಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆಲ್ಲ ತಿಂದು ಫ್ಯಾಮಿಲಿ ಜೊತೆ ಟೈಮೆಲ್ಲ ಸ್ಪೆಂಡ್ ಮಾಡ್ತಾರೆ. ಇವಾಗ ನಾವು ಹೋಗೋಣ ಬನ್ನಿ ಬೊಂಬೆನಾಡು ಚನ್ನಪಟ್ಟಣಕ್ಕೆ. ಸೊ ಇಲ್ಲಿ ಏನಪ್ಪ ಅಂದರೆ ಇದು ಈ ದೇವಸ್ಥಾನದಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಈ ಲೇಔಟ್ ಏನು ರೆಡಿ ಆಗಿದೆ ಇದು ಸಿಟಿ ನಗರಸಭೆಗೆ ಬರುತ್ತೆ, ಚನ್ನಪಟ್ಟಣ ನಗರಸಭೆಗೆ ಬರುತ್ತೆ ಈ ಸೈಟ್ಸ್ ಎಲ್ಲ. ಆಮೇಲೆ ನಿಮಗೆ ಕ್ಲಿಯರ್ ಪೇಪರ್ಸ್ ಇದೆ, ಪ್ರತಿಯೊಂದು ಪೇಪರ್ಸು ಕ್ಲಿಯರ್ ಕಟ್ ಆಗಿದೆ. ನೋಡಿ, ಇದು ಆ ಲೇಔಟ್ಗೆ ಹೋಗುವಂಥ ಜಾಗ ಏನಿದೆ ಅದನ್ನೇ ತೋರಿಸ್ತೀನಿ ನಾನು. ಬರೀ ನಿಮಗೆ ಮೇನ್ ರೋಡಿಂದ ಸೈಟಿಗೆ ಕರ್ಕೊಂಡು ಹೋಗೋದು, ಡ್ರೋನ್ ಶಾಟ್ ತೋರಿಸಿ ಯಾಮಾರಿಸೋದು ನನಗೆ ಆ ಥರ ಇಷ್ಟ ಅಲ್ಲ. ಏನಿದೆ ರಿಯಲಿಸ್ಟಿಕ್ ಆಗಿ ಏನಿದೆ ಅದನ್ನೇ ತೋರಿಸ್ತೀನಿ. ಮತ್ತು ಇಲ್ಲಿ ನನ್ನ ಪೇಪರ್ಸ್ ಕೂಡ ಇದಕ್ಕೆ ಇನ್ನೊಂದು ರೂಟು ಇದೆ, ನಾನು ತೋರಿಸ್ತೀನಿ ರೂಟ್ ಹೆಂಗಿದೆ ಅಂತ. ನೋಡಿ, ಇದೆ ಜಾಗ. ಒಂದು ರೌಂಡೇ ಹಾಕ್ಬಿಡ್ತೀನಿ ಬನ್ನಿ. ನೋಡಿ, ಮಾತಾ ಮಂದಾರ್ತಿ ಎನ್ಕ್ಲೇವ್ ರೆಡಿ ಆಗಿದೆ. ಸೈಟ್ಸ್ ಆಗಲೇ ನೋಡಿ ಹಿಂಗಿದೆ, ರೆಡಿ ಮಾಡಿದ್ದಾರೆ. ಇದು ಲಾಸ್ಟ್ ಒಂದು 2 months ಬಿಫೋರ್ ಬಂದಿದ್ದೆ ಅಷ್ಟೇ, ಏನಿರಲಿಲ್ಲ. ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಸ್, ಇಟ್ಸ್ ದೇರ್. ಚೆನ್ನಾಗಿದೆ. ಬೇರೆಯವ್ರ ಥರ ಎಡಿಟೆಡ್ ವರ್ಷನ್ ಎಲ್ಲ ಏನು ತೋರಿಸಲ್ಲ. ನೋಡಿ, ಹಿಂಗೆ ಇದೆ ಲೇಔಟು. ಇವಾಗ ನೆಕ್ಸ್ಟ್ ಇನ್ನು ಮೋಸ್ಟ್ಲಿ ಕಾಂಪೌಂಡು, ಇದು ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದು ಬರ್ಬೋದು ಅನ್ಸುತ್ತೆ. ಆಲ್ರೆಡಿ ಸೈಟ್ ಮಾರ್ಕ್ ಎಲ್ಲ ಮಾಡಿದ್ದಾರೆ, ನೋಡೋಣ. ಮಾಡಿದ್ದೀನಿ. ಕ್ಲಿಯರ್ ಟೈಟಲ್ ಇದೆ. ಯಾಕೆ ಅಂದರೆ ಇದೇ ಪ್ರಾಪರ್ಟಿ ಪಕ್ಕದಲ್ಲೇ ನಂದು ಪ್ರಾಪರ್ಟಿ ಇದೆ. ಸೊ ನಾನಲ್ಲಿ ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇದ್ದೆ. ಈ ಪ್ರಾಪರ್ಟಿ ಬಂದು ನಾನು 6 months ಬ್ಯಾಕ್ ವಿಸಿಟ್ ಮಾಡಿದ್ದೆ. ಲೇಔಟ್ ಜಸ್ಟ್ ಇನ್ನೂ ರೆಡಿ ಆಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತು ಅಷ್ಟೇ. ಮತ್ತೆ ಬಂದು ನೋಡಿದ್ರೆ ಫುಲ್ ಫ್ಲಡ್ಜ್ ಆಗಿ ರೆಡಿ ಆಗಿದೆ, ವಿತ್ ಪೇಪರ್ಸ್ ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಈ ಪ್ರಾಪರ್ಟಿಯ ಫುಲ್ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂತಂದರೆ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡಿ. ಇಲ್ಲಾಂದರೆ ಬುಕ್ ಮೈ ಹೋಮ್ಸ್ ಅಂತ ನಂದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ. ಅದರಲ್ಲಿ ನಾವು ಸೈಟು, ಪ್ರಾಪರ್ಟಿ ಬೈಯಿಂಗು, ಸೆಲ್ಲಿಂಗ್ ಎಲ್ಲ ನಾವು ಹ್ಯಾಂಡಲ್ ಮಾಡ್ತೀರಿ. ಸೊ ನೀವು ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಈ ಲೇಔಟಲ್ಲಿ ನಿಮಗೆ 40 feet ರೋಡ್ ಇರೋದು ಸೈಟ್ಸ್ ಕೂಡ ಇದೆ, 33 feet ರೋಡ್ ಇರೋ ಸೈಟ್ಸ್ ಕೂಡ ಇದೆ. ಇದರಲ್ಲಿ ನಿಮಗೆ ಟೋಟಲು 48 ಸೈಟ್ಸ್ ಬರುತ್ತೆ ಅಷ್ಟೇ, ಲಿಮಿಟೆಡ್ ಸೈಟ್ಸ್ ಇರೋದು. ಒಂದೊಂದು 30-40 ಇದೆ, 40-60 ಇದೆ, 20-30 ಇದೆ. ನಿಮ್ಗೆ ಯಾವ ಥರ ಡೈಮೆನ್ಷನ್ ಬೇಕು ನಾನು ನಿಮಗೆ ಇದ್ರ ಫುಲ್ ಡೀಟೇಲ್ಸು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಾನು ಪ್ಲಾನ್ನ ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಥರ ಸೈಟ್ ಬೇಕು, ಯಾವ ಲೊಕೇಶನಲ್ಲಿ ಬೇಕು, ಯಾವ ಮೂಲೆ ಬೇಕು, ಯಾವ ವಾಸ್ತು ಬೇಕು, ಅದನ್ನೆಲ್ಲ ನೋಡಿಕೊಂಡು ನೀವು ಬೇಕಂದರೆ ಪರ್ಚೇಸ್ ಮಾಡೋ ಐಡಿಯಾ ಇದ್ದರೆ ನಾನು ಡೀಟೇಲ್ಸ್ ಕೊಡ್ತೀನಿ. ಯು ಕ್ಯಾನ್ ಗೋ ಫರ್ದರ್ ಎಡ್ ವಿತ್ ಇಟ್. ನೀವೇನಾದರೂ ಪೇಪರ್ನ ಲೀಗಲಿಗೆ ತೊಗೊಂಡೋಗ್ಬೇಕಂತಿದ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ಒಂದ್ಸತಿ ವಿಸಿಟ್ ಮಾಡಿ. ನಿಮಗೆ ಇದು ನೆಕ್ಸ್ಟು ಬ್ಯಾಂಗ್ಳೂರ್ ಸೌತ್ ಇರೋದ್ರಿಂದ ಇದು ಸಿಟಿ ಚನ್ನಪಟ್ಟಣಕ್ಕೆ ಸೇರುತ್ತೆ. ಇದು ಮೋಸ್ಟ್ಲಿ ಚನ್ನಪಟ್ಟಣದವರೇ ಇಲ್ಲಿ ತುಂಬ ಅಕ್ವೈರ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಬಿಕಾಸ್ ದೇ ನೋ ವಾಟ್ಸ್ ದ ರೆಂಟ್ ಗೋಯಿಂಗ್ ಆನ್, ಯಾವ ಥರ ಅಪ್ರಿಸಿಯೇಷನ್ ಇದೆ ಲ್ಯಾಂಡ್ ಪ್ರೈಸಲ್ಲೆಲ್ಲ ಅವ್ರಿಗೆ ನಾಲೆಡ್ಜ್ ಇದೆ. ಸೊ ದೇ ಮೇ ಗೋ ಹೆಡ್ ಫಾಸ್ಟರ್ ದೆನ್ ದ ಪೀಪಲ್ ಹೂ ಇಸ್ ಕಮ್ ಫ್ರಮ್ ಬ್ಯಾಂಗ್ಳೂರ್, ಇಲ್ಲ ಬೇರೆ ಕಡೆಯಿಂದ ಬರೋರಿಗಿಂತ ಅಲ್ಲಿನವರೇ ಜಾಸ್ತಿ ಜಲ್ದಿ ಪರ್ಚೇಸ್ ಮಾಡೋ ಐಡಿಯಾ ಅಂತೂ ಇದೆ. ಸೊ ಇದಾಗಿತ್ತು ಈ ಪ್ರಾಪರ್ಟಿಯ ಡೀಟೇಲ್ಸ್. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮೈ ಹೋಮ್ನ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೇನು ಅನಿಸುತ್ತೆ, ಪರ್ಚೇಸ್ ಮಾಡಬೇಕಾ ಇಲ್ಲಾಂದರೆ ಇನ್ವೆಸ್ಟ್ ಮಾಡಬೇಕಾ, ನಿಮ್ದೇನಾದರೂ ಪ್ಲ್ಯಾನ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀರಿ.
ಅಲ್ಲಿಂದ ಈ ಪ್ರಾಪರ್ಟಿನೆಲ್ಲ ನೋಡಿಕೊಂಡು ಇದೊಂದು ವಿಂಟೇಜ್ ಗಾಡಿ ಇತ್ತು, ನನಗೆ ವಿಡಿಯೋ ಶೂಟ್ ಮಾಡಲೇಬೇಕು ಅಂದ್ಕೊಂಡೆ. ಇದೇನಾದರೂ ಬೈ ಚಾನ್ಸ್ ಸೇಲ್ಗಿದ್ರೆ ಹೇಳಿ, ವಿ ಆರ್ ರೆಡಿ ಟು ಬೈ ಇಟ್. ಅದನ್ನು ಮುಗಿಸ್ಕೊಂಡು ಇನ್ನೊಂದು 4 BHK ಡ್ಯೂಪ್ಲೆಕ್ಸ್ ಹೌಸು ಸೇಲ್ಗಿದೆ, ರೆಡಿ ಟು ಮೂವ್ ಇದೆ. ಇದು ನಿಮಗೆ ರಾಮನಗರ್ ಸಿಟಿ ಬರುತ್ತೆ, ಇದು ಕೂಡ ನಗರಸಭೆಗೆ ಬರುತ್ತೆ. 4 BHK ಡ್ಯೂಪ್ಲೆಕ್ಸ್ ವಿತ್ 100% ವಾಸ್ತು. ನಿಮಗೆ ಇದು 1.65 CR ಪ್ರೈಸ್ ಇದೆ. ಪ್ರೈಸು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಸೈಟ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಇದೆ, ಡೋರ್ ಬಂದು ಈಸ್ಟ್ ಫೇಸಿಂಗ್ ಇದೆ, 100% ವಾಸ್ತು ಇದೆ. ಟೆರೆಸಲ್ಲಿ ನಿಮಗೆ 50 ಪೀಪಲ್ನ ಅಕಾಮಡೇಟ್ ಮಾಡಿ ಪಾರ್ಟಿ ಮಾಡೋಷ್ಟು ದೊಡ್ಡ ಟೆರೆಸ್ಸು ವಿತ್ ಜಕೂಸಿ ಮಾಡಿದ್ದಾರೆ. ಅದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಒಂದೊಂದು ಶಾರ್ಟ್ಸ್ ಅಷ್ಟೇ ತೋರಿಸಿದ್ದೀನಿ. ಟೆರೆಸಲ್ಲಂತೂ ವ್ಯೂ ಅಂತೂ ಸೂಪರ್ ಆಗಿದೆ, ಒಳ್ಳೆ ವೆಂಟಿಲೇಷನ್ನು, ಗಾಳಿ ಎಲ್ಲ ಚೆನ್ನಾಗಿದೆ. ಬನ್ನಿ ಈ ಮನೆಯ ಇನ್ನೊಂದಷ್ಟು ಡೀಟೇಲ್ಸ್ ಕೊಡ್ತೀನಿ. ಇದು ಬಂದ್ಬಿಟ್ಟು ಒಂದು ಲೇಔಟಲ್ಲಿ ರೆಡಿ ಮಾಡಿರೋದು. ಈ ಲೇಔಟಲ್ಲಿ ನಿಮಗೆ ಕೇವಲ 19 ಸೈಟ್ಸ್ಗಳು ಮಾತ್ರ ಇರೋದು. ಆಲ್ರೆಡಿ ಇದೇ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದರಲ್ಲಿ ಆಲ್ರೆಡಿ ಅವರು ಶಿಫ್ಟು ಆಗಿದ್ದಾರೆ. ಇದು ಸೆಕೆಂಡ್ ಹೌಸ್ ಅವ್ರದ್ದು ರೆಡಿ ಆಗ್ತಾ ಇರೋದು. ಇದು ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಆಪೋಸಿಟ್ ಇನ್ನೊಂದು ರೆಡಿ ಆಗ್ತದೆ, ಅದು ನಾರ್ತ್ ಫೇಸಿಂಗು, ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಸೈಟ್ ಬಂದು ನಾರ್ತ್ ಫೇಸಿಂಗು. ಇದು ನೋಡಿ ಟೆರೇಸಿಂದ ನಿಮಗಿರುವಂಥ ನಿಮ್ಮ ಮನೆಯ ವ್ಯೂ ಆಗಿರುತ್ತೆ. ಎಂಥ ಗಾಳಿ, ಎಂಥ ಬೆಳಕು ಅಂದರೆ ಈ ಥರ ಪ್ರಕೃತಿ ಸೌಂದರ್ಯ ಜೊತೆ ಇದ್ದರೆ ಜೀವನ, ಆರೋಗ್ಯ ಎರಡೂ ಚೆನ್ನಾಗಿರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಜಾಗದಲ್ಲಿ ನಿಮ್ಮದು ಒಂದು ಪ್ರಾಪರ್ಟಿ ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು, ಇಲ್ಲ ರೆಂಟಲ್ ಇನ್ಕಮ್ ಪರ್ಪಸ್ಸು, ಇಲ್ಲ ನೀವು ಖುದ್ದಾಗಿ ಒಂದು ಫ್ಯಾಮಿಲಿ ಶಿಫ್ಟ್ ಆಗೋ ಪರ್ಪಸ್ ಏನಾದರೂ ಇದ್ದರೆ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇಟ್ಸ್ ರಿಯಲಿ ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಹೇಳ್ತೀನಿ. ನೋಡಿ, ಇದೇ ಆ ಲೇಔಟು. ಆಲ್ರೆಡಿ ಇದರಲ್ಲಿ ಒಂದು ನಾರ್ತ್ ಫೇಸಿಂಗ್ ಕನ್ಸ್ಟ್ರಕ್ಷನ್ ಆಗಿ ಅವ್ರು ಆಲ್ರೆಡಿ ಶಿಫ್ಟ್ ಕೂಡ ಆಗಿ 2 months ಆಗಿದೆ. ಒಂದು ಫ್ಯಾಮಿಲಿ ಶಿಫ್ಟ್ ಆಗಿದ್ದಾರೆ. ನಾರ್ತ್ ಫೇಸಿಂಗ್ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತದೆ. ಇದು ಸೌತ್ ಫೇಸಿಂಗ್ ಸೈಟು 30-40 ಡೈಮೆನ್ಷನ್ ಬರುತ್ತೆ. ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ವಿತ್ 100% ವಾಸ್ತು. ನಿಮಗೆ ಒಂದು ಮಾಸ್ಟರ್ ಬೆಡ್ಗೆ ಅಟ್ಯಾಚ್ಡ್ ಬಾಲ್ಕನಿ ಕೊಟ್ಟಿದ್ದಾರೆ, ಇನ್ನೊಂದು ಟೆರೆಸಲ್ಲಿ ಕಾಮನ್ ಬಾಲ್ಕನಿ ವಿತ್ ಜಕೂಸಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇದ್ದಿದ್ದ ದೇವಸ್ಥಾನಕ್ಕೆ ನಾವು ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ನನಗೆ ಸ್ವಲ್ಪ ಗ್ರೌಂಡ್ ರಿಯಾಲಿಟಿ ಬಗ್ಗೆ ತುಂಬ ಐಡಿಯಾಸ್ ಜಾಸ್ತಿ ಇರುತ್ತೆ. ಅಲ್ಲಿ ನಿಮಗೆ ನಾನು ತೋರಿಸಿರುವಂಥ ಸೈಟ್ ಆಗಲಿ, ಬಿಲ್ಡಿಂಗ್ ಆಗಲಿ, ಅಕ್ಕಪಕ್ಕ ಸೆಕ್ಯೂರಿಟಿ ಆಗಿದೆ, ನೀರಿನ ಫೆಸಿಲಿಟಿ ಹೇಗಿದೆ, ಮತ್ತು ಗ್ರೌಂಡ್ ರಿಪೋರ್ಟು ಅಲ್ಲಿನ ವ್ಯಾಲ್ಯೂ ಏನಿದೆ, SR ವ್ಯಾಲ್ಯೂ ಏನಿದೆ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಅಲ್ಲಿಂದ ನಾನು ಹೊರಟೆ ಬೆಂಗಳೂರು ಕಡೆ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಾಪರ್ಟಿ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಆಸೆ ಇದ್ದರೆ ಬುಕ್ ಮೈ ಹೋಮ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಆನ್ ದ ವೇ ಹೋಗ್ತಾ ಕೆಂಗಲ್ ಹನುಮಂತಯ್ಯ ದೇವಸ್ಥಾನ ಕಾಣಿಸ್ತು ಲೆಫ್ಟ್ ಸೈಡಿಂದ. ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಇನ್ನೊಂದು ಸತಿ ತೋರಿಸ್ತಾ, ಇಲ್ಲಿಂದನೇ ಒಂದು ಸತಿ ತೋರಿಸ್ತೀನಿ. ಎಲ್ಲರೂ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಡೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೊರಟೆ ರಾಮನಗರ್ಗೆ. ರಾಮನಗರಲ್ಲಿ ಹೋಗಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬೆಂಗಳೂರಿಗೆ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಯು ಅಗೇನ್. ಗುಡ್ ನೈಟ್. ಬಾಯ್. ಇನ್ನು ಅನದರ್ ಬ್ಯೂಟಿಫುಲ್ ವಿಡಿಯೋ. ಸ್ಟಾಪ್ ಹಾಕಿದ್ದಾರೆ, ಕರೆಕ್ಟ್ ಟೈಮಿಗೆ ಟ್ರೈನು ಬರ್ತಾ ಇದೆ. ಬರಲಿ ಶತಾಬ್ದಿ